ನಮಸ್ಕಾರ. ನಾನು ಶಿವಕುಮಾರ್. ಸೊ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಓಕೆ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಸಮಾಂತರ ಶ್ರೇಣಿಗಳು ಕನ್ನಡದಲ್ಲಿ ಎಕ್ಸಸೈಸ್ 5.1 ಓಕೆ. ಫೋರ್ತ್ ಮೇನ್ ಕ್ವೆಶನ್. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಎ ಪಿಸ್ ಓಕೆ. ವಿಚ್ ಆರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಕೊಟ್ಟಿದ್ದಾರೆ ಕೆಳಗಡೆ ಓಕೆ. ಆರ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಫ್ ದ ಫಾರ್ಮ್ ಆನ್ ಎ ಫೈಂಡ್ ದ ಕಾಮನ್ ಡಿಫರೆನ್ಸ್ ಡಿ ಆ್ಯಂಡ್ ರೈಟ್ 3 more ಓಕೆ. ಇವುಗಳಲ್ಲಿ ಯಾವ ಸಮಾಂತರ ಶ್ರೇಣಿಗಳಾಗಿವೆ? ಸಮಾಂತರ ಶ್ರೇಣಿಗಳ ಆಗಿದ್ದಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿದು ಅದರ ಮುಂದಿನ 3 ಪದಗಳನ್ನು ಬರೆಯಿರಿ. ಓಕೆ. ಸೊ, ಕೊಟ್ಟಿರೋ ಕ್ವೆಶನ್ಸ್ನಲ್ಲಿ ಯಾವುದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಸಮಾಂತರ ಶ್ರೇಣಿ ಅಂತ ಫೈಂಡ್ ಔಟ್ ಮಾಡಬೇಕು. ಸಮಾಂತರ ಶ್ರೇಣಿ ಫೈಂಡ್ ಔಟ್ ಮಾಡಬೇಕಂತಂದರೆ ನಮ್ಗೆ ಒಂದು ವಿಷಯ ಗೊತ್ತಿರಬೇಕು, ಕಾಮನ್ ಡಿಫ್ರೆನ್ಸ್ ಈಕ್ವಲ್ ಆಗಿರಬೇಕು. ಯಾವುದರ ಎರಡು ಟರ್ಮ್ ನಡುವೆ ಓಕೆ ಕಾಮನ್ ಡಿಫ್ರೆನ್ಸ್ ಸೇಮ್ ಆಗಿರಬೇಕು. ಇದು A1 A2 A3 A4. ಸೊ A3 minus A2 equal to A2 minus A1. ಸೊ A3 ವ್ಯಾಲ್ಯೂ 8 ಇದೆ, A2 ವ್ಯಾಲ್ಯೂ 4 ಇದೆ. ಇಲ್ಲಿ 4 minus, ಸೊ 8 minus 4 4 4 minus 2 not equal to, ಕಾಮನ್ ಡಿಫ್ರೆನ್ಸ್ ಈಕ್ವಲ್ ಇಲ್ಲ, ನೋ ಕಾಮನ್ ಡಿಫ್ರೆನ್ಸ್. ಸೊ ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲ. ಓಕೆ, ನಾಟ್ ಅ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಸಮಾಂತರ ಶ್ರೇಣಿಗಳು ಇಲ್ಲ. ಇದು ಆ್ಯಕ್ಚುಲಿ ಜಾಮೆಟ್ರಿಕಲ್ ಪ್ರೋಗ್ರೆಷನ್ ಆಗುತ್ತೆ. 2 to the power 1, 2 to the power 2, 2 to the power 3, 2 to the power. ಓಕೆ, ಆ್ಯಕ್ಚುಲಿ ಜಾಮೆಟ್ರಿಕ್ ಪ್ರೋಗ್ರೆಷನ್. ಕ್ಲಿಯರ್? ನೆಕ್ಸ್ಟ್ ಕ್ವೆಶನ್ ನೋಡೋಣ. ಸೊ ಸೀರೀಸ್ ನೋಡಿ, ಫಸ್ಟ್ ಟರ್ಮ್ A2 ಇದೆ, ಕಾಮನ್ ಡಿಫ್ರೆನ್ಸ್ ಬೇಕು. ಕಾಮನ್ ಡಿಫ್ರೆನ್ಸ್ A3 ಮೈನಸ್ A2 ಈಕ್ವಲ್ ಟು A2 ಮೈನಸ್ A1. ಸೊ A3 3 ಇದೆ, ಮೈನಸ್ 5/2 ಮೈನಸ್ 5/2 ಈಕ್ವಲ್ ಟು A2 5/2 ಇದೆ ಓಕೆ, ಮೈನಸ್ ಕಾಮನ್ ಡಿನಾಮಿನೇಟರ್ ಬೇಕು, LCM. ಓಕೆ, ಸೊ ಇದನ್ನು ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ತೀನಿ. 2 ಇಲ್ಲಿ 3 ಇಂಟು 2 ಮೈನಸ್ 5 ಈಕ್ವಲ್ ಟು, ಇಲ್ಲಿ ಕಾಮನ್ ಡಿನಾಮಿನೇಟರ್ ಬೇಕು, ಈ 2 ಇದ್ರ ಜೊತೆ ಓಕೆ, 5 ಮೈನಸ್ 2 ಇಂಟು 2. ಸೊ 6 ಮೈನಸ್ 5 ಅಪಾನ್ 2 ಈಕ್ವಲ್ ಟು 5 ಮೈನಸ್ 4 ಅಪಾನ್ 1/2 ಈಕ್ವಲ್ ಟು, ಇಲ್ಲಿನೂ 5 ಮೈನಸ್ 4 1/2. ಕಾಮನ್ ಡಿಫ್ರೆನ್ಸ್ ಈ ಕ್ವೆಶನ್ ಪ್ರಕಾರ ನಾವು ಕಾಮನ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ 3 ಪದಗಳನ್ನು ಫೈಂಡ್ ಔಟ್ ಮಾಡಬೇಕು. ಕಾಮನ್ ಡಿಫ್ರೆನ್ಸ್ ಈಸ್ 1/2 ಆರ್ 0.5. ಹೌದಾ? ಅರ್ಧ ಅಂದರೆ 0.5. 7/2 ಇದೆ. ಸೊ ನೆಕ್ಸ್ಟ್ ಟರ್ಮ್ 0.5 ಇದಕ್ಕೆ ಆ್ಯಡ್ ಮಾಡಿದಾಗ ಅಂದರೆ 3.5. 7/2 ಈಸ್ ನಥಿಂಗ್ ಬಟ್ 3.5 ಪ್ಲಸ್ 0.5. ಇಲ್ಲಿ 4 ಬಂತು ಓಕೆ. ಸೊ ನೆಕ್ಸ್ಟ್ ಟರ್ಮ್ 9/2. ಇದ್ರದ್ದು ನೆಕ್ಸ್ಟ್ ಟರ್ಮ್ 5 ಓಕೆ. ಎಲ್ಲದಕ್ಕೂ 0.5 ಆ್ಯಡ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಟರ್ಮ್ ಇನ್ ಕೇಸ್ ನಿಮಗೆ ಇದು ಅಪಾನ್ನಲ್ಲೇ ಬೇಕಂತಂದರೆ 8/2 ಬರುತ್ತಾ, ಆಮೇಲೆ 9/2, ಆಮೇಲೆ 10/2. 2 1s 2 4s 4 ಇದೆ, 9/2 ಇಸ್ 4.5. ಜಸ್ಟ್ ಈ ಸೀರೀಸ್ನ ನೋಡಿ, 2 2.5 3 3.5 ನೆಕ್ಸ್ಟ್ ಟರ್ಮ್ 4 4.5 5 5.5 ಈ ಥರ ಬರಿಬೋದಾ? ಸೀರೀಸಲ್ಲೇ ಇದೆಯಾ ಇದು? ಸೊ ಇದು ಎರಡರ ನಡುವೆ 0.5, ಇದು ಎರಡರ ನಡುವೆ 0.5, ಇಲ್ಲಿನೂ 0.5 ಓಕೆ. ನೆಕ್ಸ್ಟ್ 3 ಟರ್ಮ್ಸ್ 4 9/2 5. ಫಸ್ಟ್ ಟರ್ಮ್ find the common difference and next 3 more terms. 3 more terms common difference is 0.5. ಇಲ್ಲಿ 0.5 or 1/2. Clear? Next. Okay. So first term is
A equal to minus 1.2. So D is equal to A3 minus A2 equal to A2 minus A1. So minus 5.2, okay, minus of 3.2 equal to minus 3.2 minus of minus 1 point, clear, minus 5.2 plus 3.2 ಇಲ್ಲಿ minus 3.2, okay, minus of minus plus 1 by 2. So common difference is 0 ಮತ್ತೆ minus 2.0 ಕಾಮನ್ ಡಿಫ್ರೆನ್ಸ್ minus 2. ಸೊ ನೆಕ್ಸ್ಟ್ ಟರ್ಮ್ ಆ್ಯಡ್ ಮಾಡಿದಾಗ ಇಲ್ಲಿ minus 2 ಆ್ಯಡ್ ಮಾಡಬೇಕಾ? ಸೊ 7 minus 2 minus 2 9.2 ಮೈನಸಲ್ಲಿ minus 11.2, ಓಕೆ, minus 13.2, ನೆಕ್ಸ್ಟ್ minus 15.2, ಹೀಗೆ ಕಂಟಿನ್ಯೂ ಆಗುತ್ತೆ. ನಮಗೆ ಫಸ್ಟ್ 3 ಟರ್ಮ್ಸ್ ಮಾತ್ರ ಬೇಕು. ಓಕೆ, ಕಾಮನ್ ಡಿಫ್ರೆನ್ಸ್ ಈಕ್ವಲ್ ಟು minus 2 ಆ್ಯಡ್ ಮಾಡ್ತಾ ಹೋದರೆ ನಮಗೆ ನೆಕ್ಸ್ಟ್ 3 ಪದಗಳು ಮತ್ತು 9.2 11.2 ಮತ್ತು 13. ಮೈನಸ್